ನಮಸ್ಕಾರ, ನಾನು ಲಕ್ಷ್ಮೀ ಬಾಗಲಕೋಟೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈಜೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಈಜಿ ದಡವನ್ನ ಸೇರುವವರು ಸ್ವಲ್ಪ ಜನ. ಅದರಲ್ಲಿ ಒಬ್ಬರಾಗಿರುವಂತವರು ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಸರ್ ಅವರು. ಸರ್, ನಿಮ್ಮ ಪರಿಚಯನ ನೀವೇ ಮಾಡಿಕೊಡಿ. ಮೇಡಮ್, ನನ್ನ ಹೆಸರು ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅಂತೇಳಿ. ನನ್ನ ಊರು ಮೂಲತಃ ಹಾವೇರಿ ಜಿಲ್ಲೆ ಹಾನಗಲ್. ಅದಕ್ಕಿಂತ ಮೂಲವಾಗಿ ಬಂದರೆ ನನ್ನ ಪೂರ್ವಜರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಗೆ ಸಂಬಂಧಪಟ್ಟಂಥವ್ರು. ನನ್ನ ಬಾಲ್ಯ ಶಿಕ್ಷಣ ಹಾನಗಲ್ಲ ಧಾರವಾಡದಲ್ಲೆಲ್ಲ ನಡೆದಿದೆ. ನಾನು ಸ್ನಾತಕೋತ್ತರ ಪದವಿಯನ್ನು ರಾಜ್ಯಶಾಸ್ತ್ರದಲ್ಲಿ ಮುಗಿಸಿದ್ದೇನೆ. ಮತ್ತು ಅದೇ ಇನ್ನೊಂದು, ನಾನು PSI ಆದ ನಂತರ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಇನ್ನೊಂದು MA ಪದವಿಯನ್ನು ಪಡ್ಕೊಂಡಿದ್ದೇನೆ. ಮತ್ತು ರಾಜ್ಯಶಾಸ್ತ್ರ ಪದವಿಯನ್ನು ಪ್ರಥಮ ರ್ಯಾಂಕ್ನೊಂದಿಗೆ, ಅಂದರೆ KUDಯಲ್ಲಿ ನಾನು ಓದಿರ್ತಕ್ಕಂಥದ್ದು. ಅಲ್ಲಿ ರಾಜ್ಯಶಾಸ್ತ್ರದಲ್ಲಿ 1ನೇ ರ್ಯಾಂಕನ್ನು ಗಳಿಸಿ 6 ಗೋಲ್ಡ್ ಮೆಡಲನ್ನು ಕೂಡ ನಾನು ಪಡ್ಕೊಂಡಿರ್ತೇನೆ. ಅದರ ಜೊತೆಗೆ 41ನೇ ತಂಡದ ಏನು PSI ಪ್ರಶಿಕ್ಷಣಾರ್ಥಿಗಳ ತಂಡ ಇರುತ್ತೆ, PSI ಆಗಿ ಆಯ್ಕೆ ಆಗಿರತಕ್ಕಂತಹ ಆಸ್ಪಿರೆಂಟ್ಸ್ಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ ಮೈಸೂರಿನ KPAದಲ್ಲಿ. ಆ KPAದಲ್ಲಿ ನಾನು ಫಸ್ಟ್ ರ್ಯಾಂಕನ್ನು ತೆಗೆದುಕೊಂಡಿದ್ದೇನೆ. ಅಲ್ಲೇನಂತ ಹೇಳಿದ್ರೆ, ತರಬೇತಿಯಲ್ಲಿ ನೀವೇನಾದರೂ ಫಸ್ಟ್ ರ್ಯಾಂಕ್ ತೆಗೆದುಕೊಂಡ್ರೆ ಆಲ್ರೌಂಡರ್ ಬೆಸ್ಟ್ ಅವಾರ್ಡ್ ಅಂತ ಕೊಡ್ತಾರೆ. ಅಂದರೆ ಇಂಡೋರ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ಸ್ಗಳು, ಅಂದರೆ ರಿಟರ್ನ್ ಟೆಸ್ಟ್. ಸೊ ಔಟ್ಡೋರ್ ಅಂತ ಹೇಳಿದ್ರೆ ನೀವು ಪರೇಡ್ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅದ್ರ ಬಗ್ಗೆ ಎಕ್ಸಾಮ್ ಇರುತ್ತೆ. ಸೊ ಎರಡರಲ್ಲೂ ಯಾರು ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಓವರಾಲ್ ಆಗಿ, ಸೊ ಅವರಿಗೆ ಫಸ್ಟ್ ರ್ಯಾಂಕನ್ನು ಕೊಡ್ತಾರೆ. ಸೊ ನಾನು 41ನೇ ತಂಡದ PSI ಮ್ಯಾಚ್ನಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡು ಆಲ್ರೌಂಡರ್ ಬೆಸ್ಟು ಮತ್ತು CM ಅವಾರ್ಡನ್ನು ಪಡ್ಕೊಂಡಿದ್ದೀನಿ. ಓಕೆ, ಈಗ ತಮ್ಮ ವೃತ್ತಿ ಜೀವನ ಹೇಗಿದೆ ಸರ್? ಈಗ ಪ್ರಸ್ತುತವಾಗಿ ಮೇಡಮ್ ನಾನು ಬೆಂಗಳೂರು ನಗರದ ಒಂದು ಸಾಮಾಜಿಕ ಮಾಧ್ಯಮ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ JP ನಗರ, ಕೋಣಕುಂಟೆ, ಹೈಕೋರ್ಟ್ ಭದ್ರತೆ, ಎಲ್ಲ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಓಕೆ ಸರ್, ಈಗ ಒಂದು ಗುರಿಯನ್ನು ನಾವು ಸಾಧಿಸಬೇಕು, ಅದರತ್ತ ಹೋಗಬೇಕು ಅಂತಂದರೆ ನಮಗೆ ಒಬ್ಬ ಪ್ರೇರಣಾತ್ಮಕ ವ್ಯಕ್ತಿ ಇರಬೇಕು. ಅದೇ ಹೇಳ್ತಾರಲ್ಲ, ಮುಂದೆ ಗುರಿ ಇದ್ದಾಗ ಹಿಂದೆ ಗುರು ಇರ್ತಾರೆ ಅಂತ ಹೇಳಿ. ಆ ಆ್ಯಂಗಲಲ್ಲಿ ನಾವು ನೋಡೋದಾದರೆ ನಿಮ್ಮ ಪ್ರಯತ್ನ ಹೆಂಗಿತ್ತು? ನಿಮಗೆ ಯಾವ ವ್ಯಕ್ತಿ ಪ್ರೇರಣೆ ಮತ್ತು ನಿಮ್ಮ ಶ್ರಮ ಹೆಂಗಿತ್ತು ಸರ್? ಎಸ್ ಮೇಡಮ್, ನಾನು ಪ್ರಮುಖವಾಗಿ ಖಾಕಿಯನ್ನು ಧರಿಸ್ಬೇಕನ್ನುವಂಥದ್ದು ನನಗೆ ಮೊದಲಿಂದ ಕೂಡ ಒಂದು ಹುಚ್ಚಿತ್ತು. ಏನೋ ಒಂಥರ ಹುಚ್ಚು ಅಂತಾರಲ್ಲ, ಆ ರೀತಿ ಹುಚ್ಚು ನನಗೂ ಇತ್ತು. ಯಾಕಂತ ಹೇಳಿದ್ರೆ ಖಾಕಿಯನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ ನಾನು. ನನ್ನ ಇಡೀ ಪೂರ್ವಜರು, ನೀವು ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜ ಮುತ್ತಜ್ಜನ ನೋಡಿದರೆ ಆ ಕಾಲದಿಂದಲೂ ಕೂಡ ನಾವು ಖಾಕಿಯನ್ನು ಹಾಕೊಂಡು ಬರ್ತಾ ಇದ್ದೇವೆ. ಬ್ರಿಟಿಷ್ ಕಾಲದಲ್ಲೂ ಕೂಡ ನಮ್ಮ ತಂದೆ ಮುತ್ತಜ್ಜರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿದಂಥವ್ರು. ಮತ್ತು ನನ್ನ ತಂದೆ ಕೂಡ ನಿವೃತ್ತ ಪೊಲೀಸ್ ಅಧಿಕಾರಿ. ಹೀಗಾಗಿ ಪೊಲೀಸ್ ಇಲಾಖೆಯನ್ನು, ಖಾಕಿಯನ್ನು ನೋಡಿದಾಗ ಏನೋ ಒಂದು ಮನಸ್ಸಿನಲ್ಲಿ ಒಂಥರ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಸಿಗ್ತಾ ಇತ್ತು. ಅವರ ಒಂದು ಶಿಸ್ತಾಗಿರ್ಬೋದು, ಶಿಸ್ತಿನ ಜೀವನ ಆಗಿರ್ಬೋದು. ಹೀಗಾಗಿ ಅದೊಂದು ಗಾಢವಾದಂತಹ ಒಂದು ಪರಿಣಾಮ ನನ್ನ ಮೇಲೆ ಬೀರಿತು. ಸೊ ಹೀಗಾಗಿ ನಾನು ಕೂಡ ಖಾಕಿಯನ್ನು ಧರಿಸಿ ಸಮಾಜಕ್ಕೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸಬೇಕಂತಕ್ಕಂಥದ್ದು ನನ್ನ ಉದ್ದೇಶ ಆಗಿತ್ತು. ಪ್ರಮುಖವಾಗಿ ಇಲ್ಲಿ ನಾನು ಇದೇ ಇಲಾಖೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂತಹ ಯಾವುದಾದ್ರೂ ಒಂದು ಇಲಾಖೆ ಇದೆ ಅಂತ ಹೇಳಿದ್ರೆ, ಬಡವರ ನೊಂದವರ ಕಣ್ಣನ್ನು ಒರೆಸ್ತಕ್ಕಂತಹ ಯಾವುದಾದ್ರೂ ಒಂದು ಇಲಾಖೆ ಇದೆ ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆ. ಸೊ ಆ ಒಂದು ಖಾಕಿಯನ್ನು ಧರಿಸಿ ಯಾವುದೋ ಒಂದು ಪೊಸಿಷನ್ನಲ್ಲಿ ಇದ್ದರೆ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡಬಹುದು ಅಂತಕ್ಕಂತಹ ಒಂದು ಉದ್ದೇಶ ನನಗಿತ್ತು. ಅದ್ರ ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹೇಳ್ತಾರೆ, ಬೇರೊಬ್ಬರ ಶ್ರೇಯಸ್ಸನ್ನು ನಿನ್ನದಕ್ಕಿಂತ ಎಷ್ಟು ಹೆಚ್ಚು ನೀನು ಬಯಸುತ್ತೀಯೋ ಅಷ್ಟರಷ್ಟು ಭಾಳ ಸಾರ್ಥಕ ಅಂತಕ್ಕಂಥದ್ದು. ಹೀಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ನಾನು ಮಾಡಬಲ್ಲೆ ಅನ್ನುವಂಥ ಉದ್ದೇಶದಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ನಾನು ಹೇಳಿದೆ ಸಾಮಾಜಿಕ ನ್ಯಾಯ ಅಂಥೇಳಿ. ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತಹ ಸಾಮಾಜಿಕ ನ್ಯಾಯ, ನಮ್ಮ ಬಸವಣ್ಣವರು ಹೇಳಿರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಬಡವರಿಗೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಏನಾದರೂ ತಲುಪಿಸ್ಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ದಿ ಬೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳಬಲ್ಲೆ. ಸರ್, ವಿದ್ಯಾರ್ಥಿ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳಿರ್ತವೆ, ಜೊತೆಗೆ ಒಂದಷ್ಟು ಜವಾಬ್ದಾರಿಗಳಿರ್ತವೆ. ಅದರ ಜೊತೆಗೆ ಬಡತನ ಅನ್ನುವಂಥದ್ದು ಒಂದು ಎಲ್ಲರಿಗೂ ಅಲ್ಲ, ಒಂದಷ್ಟು ಜನ ವಿದ್ಯಾರ್ಥಿಗಳಿರ್ತದೆ. ಸೊ ಇವುಗಳ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಗುರಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ? ಎಸ್, ಗುರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಗುರಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಗುರಿ ಇಲ್ಲಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಲ್ಲಿ ಹೋಗ್ಬೇಕು, ಆ ವಿದ್ಯಾರ್ಥಿ ಆಕಾಂಕ್ಷೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಅವನಿಗೆ ದಾರಿ ತೋಚೋದಿಲ್ಲ. ಹೀಗಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಪ್ರತಿಯೊಂದು ಉಪನ್ಯಾಸದಲ್ಲಿ ನಾನು ಗುರಿ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇನೆ. ನಿಮ್ಮ ಗುರಿ ಹೇಗಿರ್ಬೇಕಂತ ಹೇಳಿದ್ರೆ ಒಂದು ಉನ್ನತವಾದಂಥ ಗುರಿಯನ್ನು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಗುರಿ ಹೇಗಿರ್ಬೇಕಂತ ಹೇಳಿದ್ರೆ, ಕೆಲವೊಬ್ಬರು ದಾರ್ಶನಿಕರಾಗಿರ್ಬೋದು, ಮಹಾನ್ ವ್ಯಕ್ತಿಗಳು ಒಂದು ಕೊಟೇಶನನ್ನು ಹೇಳಿದ್ದಾರೆ, ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ನಿಮ್ಮ ಗುರಿ ಹೇಗಿರ್ಬೇಕಂದ್ರೆ, ನೀವು ಚಂದ್ರನಿಗೆ ಕಲ್ಲನ್ನು ಎಸಿಬೇಕಂತಕ್ಕಂಥ ಗುರಿಯನ್ನು ಇಟ್ಕೋಬೇಕು.
ನೀವು ಚಂದ್ರನ ಮೇಲೆ ನನ್ನ ಕಲ್ಲು ಹೋಗಿ ಬೀಳಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಾಗ ಅಟ್ಲೀಸ್ಟ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳಲ್ಲಿ ಆದರೂ ಕೂಡ ಆ ಒಂದು ನಿಮ್ಮ ಕಲ್ಲು ಬೀಳುತ್ತೆ, ತಲುಪುತ್ತೆ ಅಂತ ಉನ್ನತ ಗುರಿನ ಇಟ್ಕೊಂಡ್ರೆ ಅಟ್ಲೀಸ್ಟ್ ನಾವು ಅದರ ಹತ್ತಿರಕ್ಕಾದ್ರೂ ನಾವು ರೀಚ್ ಆಗ್ತೇವೆ ಅಂತಕ್ಕಂಥದ್ದು. ಮತ್ತೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಗುರಿ ಅಂತ ಹೇಳಿದ್ರೆ ಸುಮ್ಮನೆ ಗುರಿ ಇಟ್ಕೊಂಡು ಕನಸನ್ನು ಇಟ್ಕೊಂಡು ಸಾಗುವಂಥದ್ದಲ್ಲ. ಗುರಿ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ನಮಗೆ ನಿದ್ದೆ ಕೂಡ ಬರೋದಿಲ್ಲ, ಆ ರೀತಿ ನಾವು ಅದಕ್ಕೆ ಶ್ರಮವನ್ನು ಹಾಕ್ತೇವೆ. ಸೊ ನಿದ್ದೆಯಲ್ಲಿ ಕಾಣುವಂಥದ್ದು ನಿಜವಾದ ಕನಸಲ್ಲ, ಯಾವುದು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಅಂತ ಹೇಳ್ತಾರೆ. ಕನಸು ಕೂಡ ಒಂದು ರೀತಿಯಲ್ಲಿ ನಮ್ಮ ಗುರಿ ಇದ್ದ ಹಾಗೆ. ಸೊ ಹೀಗಾಗಿ ಅಂತಹ ಗುರಿಯನ್ನು ಇಟ್ಕೊಂಡಾಗ ಮಾತ್ರ ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಕವಿ ಹೇಳ್ತಾರೆ, ಹಬ್ಬ ಲವಣಿಸುವ ಕೊಣರುಗಳೇ, ಹಣ್ಣಾಗುವ ತವಕದ ಹೀಚುಗಳೇ, ಕನಸುಗಳಾಗದಿರಲಿ ಗಗನ ಕುಸುಮ, ಆ ಕನಸುಗಳಿಗಿರಲಿ ನನಸಿನ ಸಂಭ್ರಮ ಅಂತೇಳಿ. ಸೊ ಅಂತಹ ನನಸಿನ ಸಂಭ್ರಮವನ್ನು ಪಡ್ತಕ್ಕಂಥ ಒಂದು ಕನಸನ್ನು ಕಾಣಬೇಕು. ಸುಮ್ಮನೆ ನಾನು ಅದಾಗಬೇಕು ಇದಾಗಬೇಕಂತ ಬಹಳಷ್ಟು ಜನ ಕನಸನ್ನು ಕಾಣ್ತಾರೆ, ಬಟ್ ಆ ಕನಸಿಗೆ ತಕ್ಕನಾದಂಥ ಶ್ರಮವನ್ನು ಹಾಕೋದಿಲ್ಲ. ನಾವು ಹುಣಸೆ ಬೀಜವನ್ನು ಬಿತ್ತಿ ಮಾವಿನ ಫಲವನ್ನು ಬೆಳಲಿಕ್ಕೆ ಸಾಧ್ಯವಿಲ್ಲ. ಸಮಯ ನನಗೆ ಮಾವಿನ ಹಣ್ಣು ಬೇಕಂತ ಹೇಳಿದ್ರೆ ಆ ಮಾವಿನ ಬೀಜವನ್ನು ನಾನು ಬಿತ್ತಬೇಕು, ಅಂದರೆ ಆ ರೀತಿಯ ಶ್ರಮವನ್ನೇ ಹಾಕಬೇಕು ಅಂತಕ್ಕಂಥದ್ದು. ನೀವು ಹೇಳೋ ಮಾತುಗಳು ನನಗೆ ಒಂಥರ ಯಾವುದೋ ನಾವು ಕಾಂಪಿಟೇಟಿವ್ ಯುಗದಲ್ಲಿದ್ವಾ ಕವಿಗಳ ಲೋಕಕ್ಕೆ ಹೋಗಿ ಬಂದಂಗೆ ಆಯಿತು. ಇಲ್ಲ, ನಾನು ನಿಮ್ಗೆ ಇನ್ನೊಂದು ಹೇಳಿಲ್ಲ, ಬೇಸಿಕಲಿ ನಾನು ಕೂಡ ಕವಿ. ಓಹೋ, ಕವನ ಸಂಕಲನ ಇದೆ ನಂದು, ಕವನ ಬರಿತಾ ಇರ್ತೀನಿ ಮತ್ತು ಲೇಖನಗಳನ್ನು ಬರಿತಾ ಇರ್ತೀನಿ. ಓಕೆ ಸರ್, ವಿದ್ಯಾರ್ಥಿಗಳು ತುಂಬಾ ಕುಗ್ಗುವಂತಹ ಕಾಲ ಇವತ್ತು. ಯಾಕಂತಂದ್ರೆ ತಾವು ನೋಡ್ತಾ ಇದ್ದೀರಾ, ಸ್ಪರ್ಧಾತ್ಮಕ ಯುಗದಲ್ಲಿ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಕುಗ್ಗಿರುವಂತಹ ಮನಸ್ಸುಗಳಿಗೆ ಬಡ್ದೆಬ್ಬಿಸುವಂತಹ ಮಾತುಗಳು ಅವಶ್ಯಕವಾಗಿವೆ ಸದ್ಯಕ್ಕೆ. ಸೊ ಮೋಟಿವೇಶನ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ನೋಡಿ, ಮೋಟಿವೇಶನ್ ಹೇಳುವಂಥ ಸಂದರ್ಭದಲ್ಲಿ ಏನು ಸ್ಫೂರ್ತಿ ನಾವು ತೆಗೆದುಕೊಳ್ತೀವಿ. ಪ್ರತಿ ಬಾರಿ ನಮ್ಮನ್ನು ಯಾರೋ ಒಬ್ಬರನ್ನ ಮೋಟಿವೇಟ್ ಮಾಡಬೇಕು, ನಮಗೆ ಪ್ರೇರಣೆ ನೀಡಬೇಕಂತೇನಿಲ್ಲ. ಪ್ರತಿಯೊಂದರಲ್ಲೂ ಕೂಡ ನಾವು ಪ್ರೇರಣೆ ತೆಗೆದುಕೊಳ್ಬೋದು. ಯಾಕಂದರೆ ಒಂದು ಬಾರಿ 2 ಬಾರಿ ನಿಮ್ಗೆ ಯಾರೋ ಮೋಟಿವೇಶನ್ ಕೊಡ್ಬೋದು, ಬಟ್ ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆಯಲ್ಲ ಕಂಟಿನ್ಯೂ ಆಗಿ ಸ್ಟಡಿ ಮಾಡಬೇಕಾಗುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದರಿಂದ ನಾವೇ ನಮಗೆ ಸ್ವತಃ ಮೋಟಿವೇಶನ್ ಮಾಡ್ಕೋಬೇಕು. ನೀವು ಪ್ರತಿಯೊಂದರಲ್ಲೂ ಕೂಡ ಮೋಟಿವೇಶನ್ ಕಾಣ್ಬೋದು. ರಣಹದ್ದು ಅಂತ ಇದೆ, ಪಕ್ಷಿಗಳ ರಾಜ ಅಂತ ಹೇಳ್ತೇವೆ. ಆ ರಣಹದ್ದು ನೋಡಿದರೆ ನಮಗೊಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ. ಆ ರಣಹದ್ದು ಸುಮಾರು ಒಂದು 60ರಿಂದ 70 ವರ್ಷಗಳ ಕಾಲ ಬದುಕುತ್ತೆ. ಆ ರಣಹದ್ದು ಬಿರುಗಾಳಿ ಬೀಸಿ ಮೋಡಗಳೆಲ್ಲ ಕಪ್ಪಾಗಿ ಆಕಾಶ ಎಲ್ಲ ಕಪ್ಪಾದಾಗ, ಬಿರುಗಾಳಿ ಬೀಸ್ತಾ ಇರುವಾಗ ಎಲ್ಲ ಹಕ್ಕಿಗಳು ಕೂಡ ಹೆದರಿ ಓಡಿ ಹೋಗಿ ಎಲ್ಲೋ ಒಂದರಲ್ಲಿ ಮರದಲ್ಲೋ ಅಲ್ಲೆಲ್ಲ ಕೂತ್ಕೊಳ್ತವೆ. ಆದರೆ ಅದೇ ರಣಹದ್ದು ಅದರ ವಿರುದ್ಧವಾಗಿ, ಬಿರುಗಾಳಿಯ ವಿರುದ್ಧವಾಗಿ ಬಿರುಗಾಳಿಯನ್ನೇ ಮೋಡದ ಎತ್ತರಕ್ಕೆ ಹೋಗಲಿಕ್ಕೆ ಬಳಸ್ಕೊಳ್ಳುತ್ತೆ. ಅಂದರೆ ನಮ್ಮ ಕಷ್ಟಗಳು ಬಂದಾಗ ಕಷ್ಟಗಳನ್ನೇ ನಾವು ಮೆಟ್ಟಿಲಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಮೇಲಿರಬೇಕು ರಣಹದ್ದಿನಂತೆ. ಮತ್ತು 40ನೇ ವಯಸ್ಸಿಗೆ ತಲುಪಿದಾಗ ರಣಹದ್ದಿನ ರೆಕ್ಕೆಗಳೆಲ್ಲ ಹಳೇದಾಗ್ಬಿಡ್ತವೆ, ಅಂದರೆ ಅದಕ್ಕೆ ವಯಸ್ಸಾಗುತ್ತೆ. ಆ ಒಂದು ಕೊಕ್ಕು ಏನಿದೆಯಲ್ಲ ಅದು ಬಹಳ ನಿಶ್ಶಕ್ತವಾಗಿಬಿಡುತ್ತದೆ. ಸೊ ಆ ಉಗುರುಗಳು ಕೂಡ ಅದರಲ್ಲಿ ಶಕ್ತಿ ಕಳೆದು ಹೋಗ್ಬಿಡುತ್ತೆ. ಸೊ ರಣಹದ್ದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಮತ್ತೆ ಬದುಕಬೇಕಲ್ಲ, ಒಂದು ದೂರದ ಯಾವುದೋ ಒಂದು ಬೆಟ್ಟದಲ್ಲಿ ಹೋಗಿ ಕೂತ್ಕೊಂಡು ತನ್ನ ಒಂದು ಕೊಕ್ಕನ್ನು ಬಂಡೆ ಮೇಲೆ ಬಡಿತಾ ಇರುತ್ತಂತೆ. ಬಡಿದು ಕೊಕ್ಕನ್ನು ಮುರ್ಕೊಳ್ಳುತ್ತೆ, ಮತ್ತೆ ಹೊಸ ಕೊಕ್ಕು ಉಟ್ಕೊಳ್ಳುತ್ತೆ. ತನ್ನ ರೆಕ್ಕೆಗಳು ಏನು ಹಳೇದಾಗಿದ್ವು ಆ ರೆಕ್ಕೆಗಳನ್ನೆಲ್ಲ ತಾನೇ ತೆಗೆದುಕೊಳ್ಳುತ್ತೆ, ಮತ್ತೆ ಹೊಸ ರೆಕ್ಕೆಗಳು ಹುಟ್ಕೊಳ್ತವೆ. ಅದೇ ರೀತಿ ಉಗುರುಗಳನ್ನು ಕಿತ್ಕೊಳ್ಳುತ್ತೆ, ಮತ್ತೆ ಹೊಸ ಉಗುರುಗಳು ಹುಟ್ಕೊಳ್ತವೆ. ಅಂದರೆ ನಾವು ಮತ್ತೆ ಪುಟಿದೇಳಬೇಕಂತ ಹೇಳಿದ್ರೆ ಈ ರೀತಿಯ ಒಂದು ಪುನರ್ಜನನದ ಒಂದು ಪ್ರಕ್ರಿಯೆ ನಾವು ಅನುಸರಿಸಬೇಕು. ಬದಲಾವಣೆ ಅಂತಕ್ಕಂಥದ್ದು ಅದರಲ್ಲಿ ನಮಗೆ ನೋವು ಬರುವಂಥ ಸಹಜ, ಬಟ್ ಆ ನೋವಿನ ಒಂದು ಭಾವನೆ ಇದೆಯಲ್ಲ, ನಾವು ಅದನ್ನು ಅನುಭವಿಸಿದಾಗ, ಅದನ್ನು ಎದುರಿಸಿದಾಗ ಮಾತ್ರ ನಾವು ಪ್ರಗತಿಯತ್ತ ಹೋಗ್ತೇವೆ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ರಣಹದ್ದು ಒಂದು ಸ್ಫೂರ್ತಿಯ ಒಂದು ಸೆಲೆ ಆಗ್ಬೋದು. ಇಂಥ ಅನೇಕ ಘಟನೆಗಳು ನಮಗೆ, ಅನೇಕ ವ್ಯಕ್ತಿಗಳ ಒಂದು ಜೀವನದ ಘಟನೆಗಳು ಸ್ಫೂರ್ತಿಯನ್ನು ನೀಡ್ತಾ ಇರ್ತವೆ. ನಾವು ಪ್ರತಿಯೊಂದರಿಂದಲೂ ಕೂಡ ಸ್ಫೂರ್ತಿಯನ್ನು ಪಡ್ಕೊಂಡು ಮುನ್ನುಗ್ಗಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರು ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀನು ಮುಂದೆ ಹೋಗು, ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ನಿಮಗೆ ಯಾರು ಹೇಳೋರು ಇರೋದಿಲ್ಲ. ನಾವೇ ಮೋಟಿವೇಶನ್ ಮಾಡ್ಕೋಬೇಕು. ಕೊನೆಯದಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ತಾವೇನು ಹೇಳಿ? ನೋಡಿ, ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕಿಂತ ನಾರ್ಮಲ್ ಆಗಿ ಎಲ್ರಿಗೂ ಕಿವಿ ಮಾತು ಏನಂತ ಹೇಳಿದ್ರೆ, ಜೀವನದಲ್ಲಿ ನಾವೇನಾದರೂ ಯಶಸ್ಸನ್ನು ಗಳಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ರೂಲ್ ಇದೆ, ಒಂದೇ ಒಂದು ರೂಲ್: ಶ್ರಮ ಶ್ರಮ ಶ್ರಮ, ಮತ್ತು ಅದ್ರ ಜೊತೆಗೆ ತಾಳ್ಮೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇಂಗ್ಲೆಂಡಿನಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗ್ತಾರೆ ಒಬ್ಬ ವ್ಯಕ್ತಿ. ಆಗಿರ್ತಕ್ಕಂತಹ ಪಿಟ್ಸ್ ಅಂತಕ್ಕಂತಹ ಹೆಸರವರು. ಆ ಪಿಟ್ಸ್ ಅಂತಕ್ಕಂತಹ ವ್ಯಕ್ತಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆದಾಗ ಅವ್ರ ವಯಸ್ಸು ಎಷ್ಟಿತ್ತು? 24 ವರ್ಷ. 24 ವರ್ಷಕ್ಕೆ ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ಇಂಗ್ಲೆಂಡಿನ ಇನ್ನೊಬ್ಬ ವ್ಯಕ್ತಿ, ಗ್ಲಾಡ್ಸ್ಟೋನ್ ಅಂತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರೆ. ಆವಾಗ ಅವ್ರ ವಯಸ್ಸು 83 ವರ್ಷ. ಅಂದರೆ ಇದರ ಅರ್ಥ
ನಮಗೂ ಕೂಡ ಒಂದು ಕಾಲ ಬರುತ್ತೆ. ಆ ಕಾಲ ಬರೋವರೆಗೂ ನಾವು ತಾಳ್ಮೆಯಿಂದ ವೇಟ್ ಮಾಡಬೇಕು. ಹಾಗಂತೇಳಿ ನಾವು ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ನಮಗೆ ಯಶಸ್ಸು ಸಿಕ್ಕಿಲ್ಲ, ನಾವು ಬಿಟ್ಬಿಡೋಣ ಅಂತಕ್ಕಂಥ ಭಾವನೆ ಬರಬಾರ್ದು. ಇನ್ಮೇಲೆ ನನ್ನಿಂದ ಏನೂ ಕೂಡ ಸಾಧ್ಯ ಆಗೋದಿಲ್ಲಪ್ಪ, ಭಾಳಷ್ಟು ನಾನು ಕಷ್ಟಪಟ್ಬಿಟ್ಟಿದ್ದೀನಿ, ನನ್ನ ಹತ್ರ ತಾಳ್ಮೆ ಇಲ್ಲ ಅಂತ ನಾನು ಯಾವಾಗ ಆ ಒಂದು ಭಾವನೆ ಬರುತ್ತಲ್ಲ, ನಾವು ಅಲ್ಲಿ ನಿಲ್ಲಿಸಬಾರ್ದು, ಮತ್ತೆ ಅದನ್ನು ಮುಂದುವರಿಸ್ಬೇಕು. ನಿರಂತರವಾದಂಥ ಪ್ರಯತ್ನ ಪರಿಶ್ರಮ ಇದ್ದಾಗ ಮಾತ್ರ ನಾವೇನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಗೈಟೆ ಅಂತಕ್ಕಂಥ ಒಬ್ಬ ಕವಿ 10ನೇ ವಯಸ್ಸಿಗೆ ಕವನವನ್ನು ಬರೀಲಿಕ್ಕೆ ಆರಂಭ ಮಾಡ್ತಾನೆ. ಆದರೆ ಒಳ್ಳೆಯ ಆ ಒಂದು ಮಹಾಕಾವ್ಯ ರಚನೆ ಆಗಿರತಕ್ಕಂಥದ್ದು ಆತ 80 ವರ್ಷ ದಾಟಿದ ಮೇಲೆ. ಅಂದರೆ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು, ಪರಿಶ್ರಮ ನಿರಂತರವಾಗಿರಬೇಕು, ತಾಳ್ಮೆ ಬಹಳ ಒಂದು ಅಗಾಧವಾಗಿರಬೇಕು. ಅಂದಾಗ ಮಾತ್ರ ಒಂದು ಸಮಯ ನಮಗೂ ಬರ್ತದೆ, ನಾವು ಕೂಡ ಖಂಡಿತವಾಗಿ ಒಂದಿಲ್ಲ ಒಂದಿನ ಯಶಸ್ಸನ್ನು ಗಳಿಸ್ತೇವೆ. ಕತ್ತಲೆ ಬಂದಿದೆ ಅಂತ ಹೇಳಿದ್ರೆ ಕತ್ತಲೆ ಸರಿದು ಬೆಳಕು ಹರಿಯುತ್ತೆ, ಹೌದಾ? ಸೊ ಆ ರೀತಿಯ ಒಂದು ಮೈಂಡ್ಸೆಟ್, ಪಾಸಿಟಿವ್ ಮೈಂಡ್ಸೆಟ್ಟನ್ನು ಅಳವಡಿಸ್ಕೊಂಡಾಗ ಮಾತ್ರ ನಾವೇನಾದರೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನಾನು ಯಾಕೆ ತಾಳ್ಮೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಭಾಳ ಒಂದು ದೊಡ್ಡ ಕನಸುಗಳನ್ನ ಇಟ್ಕೊಂಡು. ಎಸ್, ದೊಡ್ಡ ಕನಸುಗಳನ್ನ ಇಟ್ಕೊಳ್ತಕ್ಕಂಥದ್ದು ಒಳ್ಳೆ ವಿಚಾರಣೆ. ಬಟ್ ಏನಪ್ಪ ಅಂತ ಹೇಳಿದ್ರೆ, ತಾಳ್ಮೆ ಯಾಕೆ ಇಟ್ಕೋಬೇಕಂತ ಹೇಳಿದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಒಂದು ಫೀಲ್ಡ್ ಏನಿದೆಯಲ್ಲ, ನಾನು 1ನೇ ಅಟೆಂಪ್ಟಿಗೆ ನಾನು ಕ್ಲಿಯರ್ ಮಾಡಿಬಿಟ್ಟೆ, 2ನೇ ಅಟೆಂಪ್ಟಿಗೆ ನಾನು ಕ್ಲಿಯರ್ ಮಾಡಿಬಿಟ್ಟೆ ಅಂತಕ್ಕಂಥದ್ದು ಬಹಳ ಕಷ್ಟ. ಎಸ್, 1ನೇ ಅಟೆಂಪ್ಟಲ್ಲಿ ನಾವು ಕ್ಲಿಯರ್ ಮಾಡ್ತಕ್ಕಂಥ ಗುರಿನ ಇಟ್ಕೋಬೇಕು. ಆದರೆ ಆಗಿಲ್ಲಪ್ಪ ಅಂತ ಹೇಳಿದ್ರೆ ನಾವು ಅದನ್ನು ಆ ಒಂದು ನಮ್ಮ ಜರ್ನಿಯಿಂದ ಹೊರಗೆ ಬರಬಾರದು, ಕಂಟಿನ್ಯೂ ಮಾಡಬೇಕು. ಸೊ ಆ ರೀತಿ ಇದ್ದಾಗ ಮಾತ್ರ ಏನಾದರೂ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಸಾಕಷ್ಟು ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಾವು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.